ಭಿನ್ನಮತ ಅನ್ನೋದು ನಮ್ಮ ಪಕ್ಷದ ಒಳಗಿನ ವಿಚಾರ. ಹಾದಿ ಬೀದಿಯಲ್ಲಿ ಅದರ ಬಗ್ಗೆ ನಾನು ಮಾತನಾಡಲ್ಲ. ಭಿನ್ನಮತ ಅನ್ನೋದು ನಮ್ಮ ಪಕ್ಷದ ಒಳಗಿರುವಂತಹ ವಿಚಾರ. ಅದರ ಬಗ್ಗೆ ಹಾದಿ ಬೀದಿಯಲ್ಲಿ ಮಾತನಾಡಬೇಕಾದಂತಹ ಅವಶ್ಯಕತೆ ಇಲ್ಲ, ನಾನು ಮಾತನಾಡೋದಿಲ್ಲ ಕೂಡ ಅಂತ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಬಹಿರಂಗವಾಗಿ ಮಾತನಾಡೋದಿಲ್ಲ, ನಾಲ್ಕು ಗೋಡೆಗಳ ನಡುವೆ ನಾನು ಮಾತನಾಡ್ತೇನೆ. ಯಾಕಂದ್ರೆ ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೇನೆ. ನಾನು 50 ವರ್ಷದಿಂದ ಬಿಜೆಪಿ ಪಕ್ಷದಲ್ಲಿದ್ದೇನೆ, ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ. ನಾನು ಯಾವ ಸ್ಥಾನದಲ್ಲಿದ್ದೇನೋ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸಬೇಕು. ಹಾಗಾಗಿ ಬೇರೆಯವರ ರೀತಿ ಹಾದಿರಂಪ ಬೀದಿರಂಪ ಮಾಡಲ್ಲ ಎಂದಿದ್ದಾರೆ ಆರ್ ಅಶೋಕ್. ನಾನೊಬ್ಬ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು 4 ಗೋಡೆ ಮಧ್ಯೆ ಏನಿದೆ ನಾನು ಮಾತಾಡ್ತೀನಿ. ನಾನು ಬೀದಿಯ ಹಾದಿಯಲ್ಲಿ ನಾನು ಮಾತಾಡಲ್ಲ. ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀನಿ. ವಿರೋಧ ಪಕ್ಷದ ನಾಯಕನಾಗಿ ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಗೌರವವನ್ನು ಕೊಟ್ಟಿದ್ದಾರೆ. ಅದನ್ನು ಏನಿದ್ರು 4 ಗೋಡೆ ಮಧ್ಯೆ ಮಾತಾಡ್ತೀನಿ. ಅದು ಬಿಟ್ಟು ನಾನು ಹಾದಿ ಬೀದಿಗಳಲ್ಲಿ ಮಾತಾಡುವಂಥ ಚಾಳಿಲ್ಲ. ನಾನು 50 ವರ್ಷದಿಂದ ಈ ಪಾರ್ಟಿಯಲ್ಲಿ ಪ್ರಾರಂಭದಿಂದ ಇದ್ದೀನಿ. ಪಾರ್ಟಿ ಕಟ್ಟುವಾಗಿಂದ ಹಿಡಿದಿದ್ದೀನಿ. ಎಮರ್ಜೆನ್ಸಿಯಲ್ಲಿ ಎಲ್ಲ ಜೈಲಿಗೆ ಹೋಗಿ ಬಂದಿದ್ದೀನಿ. ನಾನು ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ 1 ತಿಂಗಳಿದ್ದೆ. ನಮ್ಗೆ ಇಡೀ ಕುಟುಂಬ ಜೈಲಲ್ಲಿ ನಿಂತಿದೆ. ಅದರಿಂದ ಎಲ್ಲಿ ಯಾವ ವೇದಿಕೆಯಲ್ಲಿ ಏನು ಮಾತಾಡಬೇಕೋ ಅದು ಮಾತಾಡ್ತೀನಿ. ನಾನು ಜವಾಬ್ದಾರಿ ಸ್ಥಾನ ಇಲ್ಲ ಅಂದರೆ ಯಾರು ಬೇಕೋ ಮಾತಾಡ್ಬೋದು. ನಾನು ಜವಾಬ್ದಾರಿ ಸ್ಥಾನ. ನಾವು ಬಿಜೆಪಿ ನೋಡಿ, ಪಾರ್ಟಿ ವಿಚಾರನ ನಾನೊಬ್ಬ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು 4 ಗೋಡೆ ಮಧ್ಯೆ ಏನಿದೆ ನಾನು ಮಾತಾಡ್ತೀನಿ. ನಾನು ಬೀದಿಯ ಹಾದಿಯಲ್ಲಿ ನಾನು ಮಾತಾಡಲ್ಲ. ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀನಿ. ವಿರೋಧ ಪಕ್ಷದ ನಾಯಕನಾಗಿ ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಗೌರವವನ್ನು ಕೊಟ್ಟಿದ್ದಾರೆ. ಅದನ್ನು ಏನಿದ್ರು 4